ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಝೀಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಿದೆ, ಎಷ್ಟು ಸೂಪರಾಗಿ ಬರ್ತಿದೆಯಲ್ಲ. ಸೊ ಇಲ್ಲಿ ಫೋಟೋಗಳಿದೆ. ಆ ಫೋಟೋಗಳನ್ನ ತೆಗೆದುಬಿಟ್ಟು ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ನಲ್ಲಿ ನಿಮ್ಮ ಫೋಟೋ ಹಾಕಿ ಒಳ್ಳೆ ವಿಡಿಯೋ ಔಟ್ಪುಟನ್ನು ನೀವು ತೆಗಿಬೋದು. ಫ್ರೆಂಡ್ಸ್, ಈ ವಿಡಿಯೋಗಳನ್ನ ಏನಾದ್ರು ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರೆ ಅಮೇಝಿಂಗ್ ಆಗಿರುತ್ತೆ. ಒಳ್ಳೆ ಲೈಕ್ಸು, ನಿಮಗೆ ಒಳ್ಳೆ ಫಾಲೋವರ್ಸ್ನ ಹೆಚ್ಚಾಗ್ತಾರೆ. ಫ್ರೆಂಡ್ಸ್, ಸೊ ಈ ರೀತಿ ಮಾಡಬೇಕು ಅಂದರೆ ನಿಮ್ಗೆ ಏನು ಬೇಕಾಗುತ್ತೆ? ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಹಾಗೆ ರೆಡಿ ವಿಡಿಯೋ, ಗ್ರೀನ್ ಸ್ಕ್ರೀನ್ ವಿಡಿಯೋ ಅನ್ನೋದು ಬೇಕಾಗುತ್ತೆ. ಆ ರೆಡಿ ವಿಡಿಯೋ, ಗ್ರೀನ್ ಸ್ಕ್ರೀನ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದು ಮೀಡಿಯಾ ಫೈರ್ದು. ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಫುಲ್ ವರ್ಷನ್ ಬೇಕಾಗುತ್ತೆ. ನಿಮ್ಮ ಹತ್ರ ಏನಾದ್ರು ಕೈನ್ಮಾಸ್ಟರ್ ಫುಲ್ ವರ್ಷನ್ ಅಪ್ಲಿಕೇಶನ್ ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಮಿಸ್ಟರ್ ಗುಣ ಅಂತ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ಹೋಗಿ ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ನಾನು ಫುಲ್ ವರ್ಷನ ಸೆಂಡ್ ಮಾಡ್ತೀನಿ. ಫ್ರೆಂಡ್ಸ್, ಸೊ ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಾನು ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತಿರೋ ಲೈಕ್ ಟಾರ್ಗೆಟು 1000 ಲೈಕ್. ಫ್ರೆಂಡ್ಸ್, ನೀವು ನನಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂದರೆ ನೀವು ಲೈಕ್ ಮಾಡೋದೇ ನನಗೆ ಹೆಲ್ಪ್ ಮಾಡೋಂತ ನಾನು ಅನ್ಕೊತೀನಿ. ಸೊ ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಸೊ ನಾನೀಗ ಏನು ಮಾಡ್ತೀನಿ, ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗ್ತಾ ಇದೆ. ಸೊ ಈಗ ನಾನು ಏನು ಮಾಡ್ತೀನಿ, ಪ್ಲಸ್ ಸಿಂಬಲ್ 16:9 ಆಸ್ಪೆಕ್ಟ್ ರೇಷಿಯೋ. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಕೆಲವೊಂದು ಪಾಯಿಂಟ್ಸ್ನ, ಕೆಲವೊಂದು ಟಿಪ್ಸ್ ನಾನು ಕೊಡ್ತೀನಿ. ಆವಾಗ ನೀವು ಪರ್ಫೆಕ್ಟಾಗಿ 100% ಔಟ್ಪುಟನ್ನು ನೀವು ತೆಗಿಬೋದು. ಫ್ರೆಂಡ್ಸ್, ಈಗ ನಾನೇನು ಮಾಡ್ತೀನಿ, ಮೀಡಿಯಾ, ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಓಕೆ, ಇದನ್ನು ನಾನೇನು ಮಾಡ್ತೀನಿ, ಅದರ ಪ್ರಕಾರ 30 ಸೆಕೆಂಡ್ಸ್ಗೆ ಡ್ರ್ಯಾಗ್ ಮಾಡ್ಕೊತೀನಿ. ಈಗ ನಾನೇನು ಮಾಡ್ತೀನಿ, ಮತ್ತೆ ಲೇಯರ್, ಮೀಡಿಯಾ. ಸೊ ನಾನು ಹೇಳೋದ್ನಲ್ಲ ನಿಮಗೆ, ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋನ ನಾನು ಕೊಟ್ಟಿರ್ತೀನಿ ಅಂತ. ಸೊ ಇದೇ ಲೇಯರು. ಸೊ ಈಗ ಲೇಯರ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಫಿಟ್ ಟು ಫುಲ್ ಸ್ಕ್ರೀನ್. ಸೊ ಈಗ ಫುಲ್ ಸ್ಕ್ರೀನ್ಗೆ ಫಿಟ್ ಆಗಿದೆ. ಸೊ ಇಲ್ಲಿ ಈ ಲೇಯರ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಾನೇನು ಮಾಡ್ತೀನಿ, ಮೇಲ್ಗಡೆ ಲೇಯರ್ನ ಕಟ್ ಮಾಡ್ಕೊತೀನಿ. ಸೊ ಈಗ ಪರ್ಫೆಕ್ಟಾಗಿ ನಮ್ಗೆ ಲೇಯರ್ ಅನ್ನೋದು ಫಿಟ್ ಆಗಿದೆ. ಸೊ ಇದಕ್ಕೆ ಫೋಟೋಗಳನ್ನ ಯಾವ ಥರ ಆ್ಯಡ್ ಮಾಡೋದು, ಜಸ್ಟ್ ಮತ್ತೆ ನಾನೇನು ಮಾಡ್ತೀನಿ, ಲೇಯರ್ಗೆ ಹೋಗ್ತೀನಿ, ಮೀಡಿಯಾ. ಸೊ ಕೆಲವೊಂದು ಫೋಟೋಸ್ಗಳು ನಾನು ಯಾವ ಥರ ತೋರಿಸಿದ ಅದೇ ರೀತಿ ನೀವು ಮಾಡಿಕೊಂಡ್ರೆ ವಿಡಿಯೋ ಅನ್ನೋದು ಒಳ್ಳೆ ಔಟ್ಪುಟ್ಟು, ಒಳ್ಳೆ ರೆಸ್ಪಾನ್ಸಾಗಿ, ಬ್ಯೂಟಿಫುಲ್ಲಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನೇನು ಮಾಡ್ತೀನಿ, ಫೋಟೋ ಈ ಥರ ಇದೆ, ಇದನ್ನು ಕ್ರಾಪ್ ಮಾಡಬೇಕು. ನಾನೇನು ಮಾಡ್ತೀನಿ, ಕ್ರಾಪಿಂಗ್. ಸೊ ನಿಮ್ಗೆ ಅಡ್ಡ ಬಾರ್ ಒಂದು ಬರುತ್ತೆ, ಅವಾಗ ಕರೆಕ್ಟಾಗಿ ಸ್ಕ್ವೇರ್ ಸೈಜ್ ಇದೆ ಅಂತ. ಸೊ ಫೋಟೋ ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ ಕೊಡ್ತೀನಿ. ಇದನ್ನು ನಾನೇನು ಮಾಡ್ತೀನಿ, ಕರೆಕ್ಟಾಗಿ ನಿಮ್ಗೆ ಒಂದು ಫ್ರೇಮ್ಗೆ ಒಂದು ಗೆರೆನ ಕೊಟ್ಟಿದ್ದೀನಿ. ಆ ಗೆರೆಗೆ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ನೀವು ವಿಡಿಯೋನ ಸೆಟ್ ಮಾಡ್ಕೊಳ್ಳಿ, ಈ ಫೋಟೋನ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಪರ್ಫೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ ವಿಡಿಯೋ ಅನ್ನೋದು. ಈಗ ನೀಟಾಗಿ ಕಾಣಿಸ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಈ ಫೋಟೋ ಲೇಯರ್ನ ಬ್ಲೆಂಡಿಂಗ್ ಆಪ್ಷನ್ಗೆ ಹೋಗ್ತೀನಿ, ಸ್ಕ್ರೀನ್ ಕೊಡ್ತೀನಿ. ಸೊ ಈಗ ಮತ್ತೆ ನಾನೇನು ಮಾಡ್ತೀನಿ, ನಿಮ್ಗೇನೋ ಜಾಸ್ತಿ ಫೋಟೋಗಳು ಬೇಕಂದರೆ ಒಂದು ಫೋಟೋ ಆದಮೇಲೆ ಇನ್ನೊಂದು ಫೋಟೋ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಒಂದೇ ಫೋಟೋ ಸಾಕಂದರೆ ಲಾಸ್ಟ್ವರೆಗೆ ಹೇಳ್ಬಿಟ್ಟಿದ್ದೀನಿ. ಸೊ ಈಗ ನಾನೇನು ಮಾಡ್ತೀನಿ, ಸಿಂಪಲಾಗಿ ಪ್ಲೇ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರಲಿಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ವಿಡಿಯೋ ಅಮೇಝಿಂಗಾಗಿ ಔಟ್ಪುಟ್ ಬಂದಿದೆ ಅಂತ. ಸಿಂಪಲ್ ಫ್ರೆಂಡ್, ಇಷ್ಟೇ ಸಿಂಪಲ್ಲು. ಸೊ ಇದನ್ನು ಯಾವ ಥರ ಎಕ್ಸ್ಪೋರ್ಟ್ ಮಾಡೋದು, ಸೊ ಮತ್ತೆ ಈ ಲೇಯರ್ ಸೆಲೆಕ್ಟ್ ಮಾಡ್ಕೊತೀನಿ, ಬ್ಯಾಕ್ ಬರ್ತೀನಿ, ಮತ್ತೆ ಲೇಯರ್ ಸೆಲೆಕ್ಟ್ ಮಾಡ್ಕೊತೀನಿ, ಶೇರ್, ಎಕ್ಸ್ಪೋರ್ಟ್. ಇಷ್ಟು ಎಕ್ಸ್ಪೋರ್ಟ್ ಕೊಡೋ ತಕ್ಷಣ ಏನಾಗುತ್ತೆ, ಈ ವಿಡಿಯೋನದು ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಫ್ರೆಂಡ್ಸ್, ಆಮೇಲೆ ಎಲ್ಲಿ ಬೇಕಾದ್ರೆ ನಾವು ಇದನ್ನ ಶೇರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ನೋಡೋರಲ್ಲ, ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಂಥ ಮೋರ್ ವಿಡಿಯೋಸು ನಮ್ಮ ಚಾನಲ್ನಲ್ಲಿದೆ, ವಿಸಿಟ್ ಮಾಡಿ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಬಾಯ್.